ನಮಸ್ಕಾರ. ಬಿಸಿ ಸುದ್ದಿ ವಾಹಿನಿಯ ಕೋಟೆ ನಾಡಿನ ಸಾಧಕರು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬ ವಿಶಿಷ್ಟ ಸಾಧಕರಿದ್ದಾರೆ, ಮಹಿಳಾ ಸಾಧಕರು. ಅವರ ಹೆಸರು ಎಸ್ ಮಂಜುಳಾ ಅಂತ. ಚಳ್ಳಕೆರೆಯಲ್ಲಿ ಒಂದು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮವನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರ ಸಾಧನೆ ಏನು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಎಂತ ಸಿಹಿ ಸುದ್ದಿ, ಬಿಸಿ ಸುದ್ದಿ ಚಾನಲ್ನ ಸಂಸ್ಥಾಪಕರಿಗೂ ಮತ್ತು ಇಲ್ಲಿ ನಡೆಸ್ತಾ ಇರೋ ಎಲ್ಲ ಕಾರ್ಯಕರ್ತರಿಗೂ ಬನಶ್ರೀ ವೃದ್ಧಾಶ್ರಮದ ಸಂಸ್ಥಾಪಕಿಯಾಗಿ ಎಸ್ ಮಂಜುಳಾ ಅವರ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಈ ಚಾನಲ್ ನಡೆಸ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ದೇವರು ಪ್ರೋತ್ಸಾಹ, ಶಕ್ತಿ, ಸಾಹಸ ನೀಡಲಿ. ಎಲ್ಲೋ ಎಲೆ ಮರೆ ಕಾಯಿ ಥರ ಇರೋ ನಮ್ಮಂಥ ಸಾಧಕರನ್ನ ಗುರುತಿಸಿ ಈ ಕಾರ್ಯಕ್ರಮನ ನಡೆಸೋ ಮುಖಾಂತರ ನಮ್ಮನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಸ್ವಲ್ಪ ಕಿರು ಪರಿಚಯವನ್ನು ಮೇಡಮ್ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಮಂಜುಳಾ ಅವರೇ, ನಾನು ಒಬ್ಬ ನಿವೃತ್ತ ಶಿಕ್ಷಕ. ನೀವು ಶಿಕ್ಷಕಿಯಾಗಿರ್ಬೇಕಾದ್ರೆ ನಿಮ್ಮನ್ನು ಸಾಕಷ್ಟು ಸಾರಿ ಮಾತಾಡಿಸಿದ್ದೀನಿ, ನಿಮಗೆ ಒಂದು ಟ್ರೈನಿಂಗು ಕೂಡ ಕೊಟ್ಟಿದ್ದೀನಿ, ತುಂಬ ಆತ್ಮೀಯರು ಕೂಡ ಹೌದು ನನಗೆ. ನೀವು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿ ಈಗ ಬನಶ್ರೀ ವೃದ್ಧಾಶ್ರಮ ಅನಾಥಾಶ್ರಮವನ್ನು ಚಳ್ಳಕೆರೆಯಲ್ಲಿ ನಡೆಸ್ತಾ ಇದ್ದೀರಿ. ಅದನ್ನ ಬಗ್ಗೆ ಮಾತಾಡೋಣ. ಮೊದಲು ನಿಮ್ಮ ಕೌಟುಂಬಿಕ ಹಿನ್ನೆಲೆಯನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ. ಸರ್, ನಾನು ನಮ್ಮದು ಹುಟ್ಟಿದ್ದು 1955 1/1/55 ಅಂತ ನನ್ನ ಜನ್ಮ ದಿನಾಂಕ. ನಮ್ಮ ತಂದೆಯವರು ಸ್ವಲ್ಪ ವ್ಯಾಪಾರ ಹಂಗಿಂಗೆ ಮಾಡ್ತಿದ್ರು. ನಾವು ಬರೀ ಹೆಣ್ಮಕ್ಳೇ, ಹಾಗಾಗಿ ಓದಿಂದೇನು ಅಷ್ಟು ಇದ್ದಿದ್ದಿಲ್ಲ. ನಾನು ಓದಿದ್ದು ಕೇವಲ 7ನೇ ಕ್ಲಾಸ್ ಪಾಸಾಗಿತ್ತು. ಅಷ್ಟು ಸರ್ನೇ ನಮ್ಮ ತಂದೆಯವರು ನಮ್ಮ ಸೋದರ ಮಾವಿಗೆ ಮದುವೆ ಮಾಡಿಕೊಟ್ರು. 12 ವರ್ಷ ಸ್ಕೂಲ್ ಬಿಟ್ಬಿಟ್ಟೆ. 12 ವರ್ಷ ನಮ್ಮ ಚಿಕ್ಕಪ್ಪರು ಬೆಂಗಳೂರಲ್ಲಿದ್ದರು. ಅಲ್ಲಿ ನನ್ನ ಕರ್ಕೊಂಡು ಹೋದರು. ನಮ್ಮ ಸಂಸಾರ ಎಲ್ಲ ಅಲ್ಲೇ ನಡೀತು. ಅಲ್ಲಿ 3 ಮಕ್ಕಳಾಯಿತು. ಒಂದು ಮಗ, ಇಬ್ಬರು ಹೆಣ್ಮಕ್ಳು, ದೊಡ್ಡವಳ ಮಗಳು, 2ನೇ ಮಗ, 3ನೇ ಮಗಳು. ಅದಾದ ನಂತರ ನಮ್ಮ ಚಿಕ್ಕಪ್ಪ ಅವ್ರು ತೀರೋದ್ರು. ಹಂಗಾಗಿದ ತಕ್ಷಣ ನಾವು ನಮ್ಮ ಸ್ವಂತ ಊರು ಚಳ್ಳಕೆರೆಗೇ ಬಂದ್ವಿ. ನನ್ನ ಗಂಡನ ಮನೆ ಚಳ್ಳಕೆರೆ, ತಾಯಿ ಮನೆಯೂ ಚಳ್ಳಕೆರೆ. ಆಮೇಲೆ ನಮ್ಮ ಅತ್ತೆ ಮಾವರೇ ಭಾಳ ಚೆನ್ನಾಗಿ ಇಟ್ಕೊಂಡು ನೋಡಿದರು. ಯಾವುದೋ ಒಂದು ವಿಷಯಕ್ಕೆ ಸ್ವಲ್ಪ ಮನಸ್ತಾಪ ಆಯಿತು. ಆ ಮಕ್ಕಳು ಕರ್ಕೊಂಡು ಸೂಸೈಡ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಇವರಿದ್ದರು, ವೀರಭದ್ರಯ್ಯ ಅಂತ ಹೈಸ್ಕೂಲಲ್ಲಿ. ನನ್ನ ಮಗಳು ಹೈಸ್ಕೂಲಿಗೆ ಬಂದಿದ್ಲು. ಆವಾಗ ಅವ್ರು ನನ್ನ ಮಗಳೇ ಕೇಳಿದ್ದಾರೆ, ಏನಮ್ಮ ನಿಮ್ಮ ಅಪ್ಪಾಜಿ ಇಲ್ವಾ ಅಂತ. ಇಲ್ಲ ಸರ್, ನಮ್ಮ ಅಪ್ಪಾಜಿ ಬರೋದಿಲ್ಲ ಇಲ್ಲಿಗೆ ಅಂತ ಅಂದಿದ್ದಾಳೆ. ಆವಾಗ ಅಂಥ ಟೈಮ್ನಾಗ ನನ್ನ ಮಗಳು SLCಗೆ ಬಂದಿದ್ಲು. ಸರ್, ನಾನು SLC ಕಟ್ಬೇಕು ಸರ್ ಅಂತ ಹೋಗಿದ್ದೆ. ಏನಮ್ಮ ತಾಯಿ ಮಗಳು ಇಬ್ಬರು ಒಂದು ಸತಿ SLC ಬರಿಬೇಕಾ ಅಂತ ಅಂದರು. ಇಲ್ಲ ಸರ್, ಸ್ವಲ್ಪ ನನ್ನ ತೊಂದರೆ ಅಂತಂದೆ. ಆ ಮಾರಾಯರು ನನಗೆ ಪ್ರೈವೇಟಲ್ಲಿ ಹಳೆ ಓಲ್ಡ್ ಸ್ಕೀಮ್ ಬುಕ್ಗಳು ಕೊಡಿಸಿ ಚಿತ್ರದುರ್ಗದಲ್ಲಿ ಪರೀಕ್ಷೆ ಬರೆಯಂಗೆ ಮಾಡಿ SLCದು ಲೈಬ್ರರಿ ಬುಕ್ಕು ಕೊಟ್ಟರು ಸರ್. ಅವಾಗ ನಾನು SLC ಪಾಸಾದೆ 83, 84. ಆಮೇಲೆ ನಾನು ತಿರುಗಿ ನೋಡಲೇ ಇಲ್ಲ. ಯಾವಾಗ SLC ಪಾಸಾಗಿಬಿಡ್ತು, ಕಾಲೇಜಿಗೆ ಹೋದೆ. ಆಮೇಲೆ ಟೈಲರಿಂಗ್ ಸೇರ್ಕೊಂಡೆ. ಅವಾಗ ಜಲ್ದಿ ಕೆಲಸ ಸಿಗಲಿಲ್ಲ. ಆಮೇಲೆ TCH ಮಾಡಿದೆ ಶರಣಾಲಯದಲ್ಲಿ, ಮಕ್ಕಳು ಓದಿಸ್ಕೊಂತ. ಆಮೇಲೆ ನಮ್ಮಪ್ಪರು ಗಂಡ ಬರಲ್ಲ ಏನಿಲ್ಲ, ಅವ್ರ ಮನೆಗೆ ಹಾಕಿದೀಯಾ, ಅವ್ರದ್ದೇ ಕೆಲಸ ಮಾಡ್ಕೊಂಡಿದ್ಯಾ, ಅದೇ ಕೆಲಸ ಇಲ್ಲೇ ಮಾಡು, ಹಂಗೆ ಅಂದರು. ನಾವು ಹೆಣ್ಮಕ್ಳು ಎಲ್ಲಿರಬೇಕೋ ಅಲ್ಲಿರಬೇಕು. ತಂದೆ ಮನೆಗಾಗಲಿ ತವ್ರ ಮನೆಗಾಗಲಿ ಹೋದರೆ ಅಲ್ಲಿ ನಾವು ಎಷ್ಟು ಚೆನ್ನಾಗಿದ್ರು ನಮ್ಮನ್ನು ಚೆನ್ನಾಗಿ ಅನ್ನಲ್ಲ. ನಾವು ನಮ್ಮ ಅತ್ತೆ ಮಾವರ ಮನೆಯಲ್ಲೇ ಇರಬೇಕು ಅಂತ ಅಲ್ಲೇ ಇದ್ದೆ ಸರ್. ಒಟ್ಟಾರೆ ಹೋರಾಟದ ಬದುಕು ನಿಮ್ಮದು. ಹೋರಾಟದ ಬದುಕು, ತುಂಬಾ ಹೋರಾಟದ ಬದುಕು. ಕೇಳ್ತಾ ಇದ್ರೆ ನಮ್ಮ ಕಣ್ಣೆ ತೇವಾಗ್ತವೆ. ಮದುವೆ ಆಗಿ ಮಕ್ಕಳಾದ ಮೇಲೆ ವಿದ್ಯಾಭ್ಯಾಸ ಮಾಡಿದಿರಿ. ಸರ್ಕಾರಿ ಸೇವೆ ಅದು ಹೆಂಗಾಯ್ತು ಅಂದರೆ TCH ಪಾಸ್ ಆಯಿತು ಅಲ್ಲೇ ಶರಣಾಲಯದಲ್ಲಿ. ಅವಾಗ ನನಗೆ 1ನೇ ಕ್ಲಾಸಿಗೆ ಸೇರಿಸ್ದಂಗೆ ಆಯಿತು. TCHಗೆ ಸೇರಿದಾಗ ಫಸ್ಟ್ ಇಯರು ಮಾಮೂಲು ಕ್ಲಾಸಲ್ಲಿ ಪಾಸ್ ಆದೆ. ಸೆಕೆಂಡ್ ಇಯರು ಫಸ್ಟ್ ಕ್ಲಾಸ್ ಬಂದುಬಿಟ್ಟೆ.
ಜಲ್ದಿ ತಗೊಳ್ಳಿಲ್ಲ, ಅಲ್ಲಿ ಗ್ಯಾಪ್ ಆಯ್ತು ಸರ್, ಒಂದು 3 ವರ್ಷ 2 ವರ್ಷ ಸರ್ಕಾರಿ ನೇಮಕಾತಿಯಲ್ಲಿ. ಬೇರೆ ಬೇರೆ ಡಿಸ್ಟಿಕ್ಗಳಿಗೆಲ್ಲ ತಗೊಳ್ಳಾರಂತೆ, ನಮ್ಮ ಡಿಸ್ಟಿಕ್ ಆಗಿಲ್ಲ. ನಮ್ಮ ಮನೆಗೆ ಮಕ್ಳು ಹಿಡ್ಕೊಂಡು, ನಮ್ಮ ಅತ್ತೆ ನಮ್ಮ ಮಾವ ದೊಡ್ಡವ್ರನ್ನ ಹಿಡ್ಕೊಂಡು ಅವ್ರನ್ನೆಲ್ಲ ಸಾಕ್ಕೊಂಡು ಬಿಟ್ಟು ಹೋಗಕ್ಕೆ ಕಷ್ಟ ಆಯ್ತು. ಅವರು ನನ್ನ ಬಿಡ್ಲಿಲ್ಲ, ಒಬ್ಬಳೆ ಹೆಣ್ಮಗಳು ಬೇರೆ ಕಡೆ ಬೇಡ ಅಂದ್ರು. ಅವಾಗ ಚಿತ್ರದುರ್ಗ ಶರಣ ಬಸವೇಶ್ವರ ಶಾಲೆಗೆ 350 ರೂಪಾಯಿಗೆ ಪ್ರೈವೇಟ್ ಸ್ಕೂಲಿಗೆ ಬಂದೆ. ಅವ್ರೆಲ್ಲರಿಗೆ 300 ರೂಪಾಯಿ ಕೊಡೋರು, ಚಳಕೆರೆಯಿಂದ ಬರ್ತೀಯ ಅಂತ ನನಗೆ 50 ರೂಪಾಯಿ ಜಾಸ್ತಿ ಕೊಡೋರು. ಅವಾಗೇನೆ DLRC ಇದು ಕಾಲ ಆದಾಗ ಅವಾಗ ಅಪ್ಲಿಕೇಶನ್ ಹಾಕಿದೆ. ಅದು ದೇವ್ರು ಹೆಂಗ್ ಕೊಟ್ನೋ ಏನೋ ಗೊತ್ತಿಲ್ಲ. ಫಸ್ಟ್ ಸ್ಕೂಲ್ ಯಾವುದು? ಫಸ್ಟ್ ಸ್ಕೂಲ್ ಹಿರಿಯೂರು ತಾಲೂಕು ಸರ್, ಹೇಮದಳ ಅಂತ. ಈ ವಿತಿನ್ ತಾಲೂಕು ಕೊಡ್ತಿದ್ದಿಲ್ಲ ಅವಾಗ. ಇನ್ನೇನು ಅಲ್ಲಿಗೆ ಹಾಕಿದ್ರು. ಅಲ್ಲಿ ಒಂದು 3 ವರ್ಷ ಓಡಾಡ್ದೆ ಸರ್. ಹಿಂಗೆ ಓಡಾಡ್ಕೊಂತಾನೆ ಮಾಸ್ಟರ್ಗಳು ಬಸ್ನಲ್ಲಿ ಅಲ್ಲಿಂದ ಒಬ್ರು ರಂಗಸ್ವಾಮಿ ಅಂತ ಬರೋರು, ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ದೆ. ಮ್ಯೂಚುವಲ್ ತಗೊಂಡ್ಬಿಡಿ ಮಾ ಅಂತ ಹೇಳಿದ್ರು, ಸೈನ್ ಮಾಡಿಕೊಟ್ಟೆ, ಮ್ಯೂಚುವಲ್ ಮಾಡ್ಕೊಂಡು ಬಂದ್ರು. ಲಕ್ಷ್ಮೀಪುರಕ್ಕೆ ನಾನು ಬಂದೆ, ನನ್ನ ಪ್ಲೇಸ್ಗೆ ರಂಗಸ್ವಾಮಿ ಅಂತ ಹೇಳ್ದಳು. ಸಿದ್ದಾಪುರದ ಹತ್ರ ಯಾರು? ಲಕ್ಷ್ಮೀಪುರ ಸರ್. ಅಲ್ಲೇ 18 ವರ್ಷ ಸರ್ವಿಸ್ ಆಯ್ತು. ಅಲ್ಲಿ ಭಾಳ ವರ್ಷ ಬಂದೆ. ಅಲ್ಲಿ ತುಂಬಾ ಚೆನ್ನಾಗಿ ಪ್ರೇಮ 1 to 4th ಇದ್ದಿದ್ದು 1 to 7th ವರ್ಗ ಮಾಡಿಬಿಟ್ಟೆ. ಮಕ್ಕಳೆಲ್ಲ ಭಾಳ ಅಲ್ಲೇ ಸೇರ್ಕೊಂಡ್ರು. ನಾನು ಅಪ್ಗ್ರೇಡ್ ಆಗಿಬಿಟ್ಟೆ. ಸ್ಕೂಲ್ ಎಲ್ಲ ಅಪ್ಗ್ರೇಡ್ ಆಯ್ತು. ಅಲ್ಲಿ ಪ್ರಮೋಷನ್ ಮಾಸ್ಟರ್ಗಳು ಬಂದ್ಬಿಟ್ರು, ನಾನೇ ಸೀನಿಯರ್ ಎತ್ಬಿಟ್ರು ನನ್ನ. ಕುರ್ಡಿಹಳ್ಳಿಯಲ್ಲಿ 3 ವರ್ಷ ಮಾಡಿದೆ ಸರ್. ಒಟ್ಟು ಸರ್ಕಾರಿ ಸೇವೆ ಮಾಡಿ ತುಂಬಾ ಹೋರಾಟದ ಆಮೇಲೆ ಇದಕ್ಕೆ TPಯಲ್ಲಿ ತಿಮ್ಮಪ್ಪನಹಳ್ಳಿ ಅಲ್ಲಿ HM ಆಗಿ ಪ್ರಮೋಷನ್ ಆಯ್ತು ಸರ್. ಅಂದ್ರೆ ಬಡ್ತಿ ಮುಖ್ಯ ಶಿಕ್ಷಕರ ಹುದ್ದೆನೂ ನಿರ್ವಹಿಸಿದ್ರಿ. ಎಷ್ಟು ವರ್ಷ ಸರ್ಕಾರಿ ಶಾಲೆಯಲ್ಲಿ ಮಾಡಿದ್ರಿ? ಅಲ್ಲಿ 9 ವರ್ಷ. ಅಲ್ಲ, ಒಟ್ಟು 30 ಸರ್. 30 ವರ್ಷ ಟೀಚರ್ ಆಗಿ ಕೆಲಸ ಮಾಡಿದ್ರಿ. ಮಂಜುಳಮ್ಮವ್ರೆ, ಟೀಚರ್ ಆಗಿ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಂಡಿದ್ರಿ, ಎಲ್ಲ ಆಯ್ತು. ನಿವೃತ್ತಿ ಆದ್ಮೇಲೆ ಇದಕ್ಕಿದ್ದಂಗೆ ಈ ಒಂದು ಬನಶ್ರೀ ವೃದ್ಧಾಶ್ರಮವನ್ನ ಮಾಡಬೇಕು ಅನ್ನೋ ಒಂದು ಬೈಕ್ ಬಂದಿದ್ದು ಹೇಗೆ? ಅದು ಸಹ ಅಲ್ಲಿ ಹಿರಿಯೂರು ತಾಲೂಕಲ್ಲಿ ಇದ್ನಲ್ಲ, ಅಲ್ಲಿ ಪ್ರೇಮಲತಾ ಅಂತ ಹೊಸ ಮೇಡಮ್ ಬಂದ್ರು. ನಾನು ಎಕ್ಸಾಮ್ ಬರೆಯೋಕ್ಕೆ ರಜೆ ತಗೊಳ್ತಿದ್ದೀನಿ ಅಂತಂದ್ರು. ಅವಾಗ ಕೆಲಸ ಸಿಕ್ಕ ಮೇಲೆ ಓದ್ಬೋದಾ ಅಂತ ಕೇಳಿದೆ. ಹ್ಞೂ ಮೇಡಮ್, ಕರೆಸ್ಪಾಂಡೆನ್ಸ್ ಓದ್ಬೋದು ಅಂದರು. ಅವಾಗ ತಿರ್ಗಾ ಲಕ್ಷ್ಮೀಪುರಕ್ಕೆ ಬಂದಮೇಲೆ SDM ಕಾಲೇಜಲ್ಲಿ BA ಡಿಗ್ರಿ ಮಾಡಿದೆ ಸರ್, ಈವ್ನಿಂಗ್ ಕಾಲೇಜು. ಅಲ್ಲಿ ಲಕ್ಷ್ಮೀಪುರದಲ್ಲಿ ಮಾಡ್ಕೊಂಡು ಸಾಯಂಕಾಲಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದು ತಿರ್ಗಾ ಈವ್ನಿಂಗ್ ಕಾಲೇಜ್ ಮಾಡಿ BA ಡಿಗ್ರಿ ಮಾಡ್ಕೊಂಡೆ. ಆಮೇಲೆ ಹಿಂದಿ ಡಿಗ್ರಿಗಳೆಲ್ಲ. ಅದು ಸರಿ, ನಿಮಗೀಗ ವೃದ್ಧಾಶ್ರಮ ಮಾಡಬೇಕು ಅಂತ ಯಾಕೆ ಬಂತು? ವೃದ್ಧಾಶ್ರಮ ಮಾಡಬೇಕು ಅಂತ ಯಾಕೆ ಬಂತು ಅಂದರೆ ಸರ್, ಅಲ್ಲಿ ದೊಡ್ಡ ಶಾಲೆ TPಹಳ್ಳಿ, ಒಂದು ಊರ ಮಧ್ಯದಲ್ಲೇ ಶಾಲೆ, ಹತ್ರನೇ ಎಲ್ಲ ಕಾಲೋನಿ ಜನ ಎಲ್ಲ ಭಾಳ ಜನ ವೃದ್ಧರು ಬಿಸಿ ಊಟಕ್ಕೆ ಬರೋರು ಸರ್ ಶಾಲೆಗೆ ಮಧ್ಯಾಹ್ನದತ್ತು. ಮೊದಲು ಅಲ್ಲಿ ಯಾವ ಥರ ಇತ್ತೋ ಗೊತ್ತಿಲ್ಲ ನನಗೆ. ಸಾಲಿ ಕುತ್ಕೊಂಡವ್ರು ಒಂದು 10-12 ಜನ. ಅವರೇ ಇವಾಗಲೇ ಬಂದ್ಬಿಟ್ಟಿದ್ದೀರಾ, ಉಂಡ ಮೇಲೆ ಬರ್ರಿ, ನಮ್ಮ ಹುಡುಗರಿಗೆ ಸಾಲು ಬರುತ್ತೆ. ಹಂಗೆ ಸಾರು ಮಾಡೋಕ್ಕೇನೆ 6 ಸೇರು ಬೇಳೆ ಹಾಕ್ತಿದ್ವಿ. ಅಷ್ಟು ದೊಡ್ಡ ಶಾಲೆ. 300-370 ಮಕ್ಕಳಿದ್ವು, 12 ಮಾಸ್ಟ್ರುಗಳು, 4 ಜನ ಅಡುಗೆಯವರು. ಅಷ್ಟು ಜನ ಉಣ್ಬೇಕೈತೆ, ಇವರೊಂದಿಷ್ಟಕ್ಕಿಲ್ವಾ ಅನ್ಕಂಡೆ. ಮೊದಲು ಎಲ್ಲ ತೊಂದರೆ ಮಾಡಿದ್ರು ಸರ್. ನೀನೇನು ರಾಜಕೀಯ ಮಾಡಕ್ಕೆ ಬಂದೀಯಾ, ಹೆಡ್ ಮಾಸ್ಟರ್ ಆಗಕ್ಕೆ ಬಂದೀರಾ ಅಂದ್ರೆ ಅವ್ರಿಗೆಲ್ಲ ಊಟಕ್ಕೆ ಕೊಟ್ಟಿದ್ದಕ್ಕೆ. ಅವಾಗ ನಮಗೆ ಸಂಬಳ ಬರುತ್ತೆ, ನಾವು ತಂದ್ಕೊಂಡು ಉಣ್ತೀವಿ, ನಮ್ಮ ಭಾಗದ ಕೊಡ್ರಿ ಅಂತಂದೆ. ಆಮೇಲೆ ಎಲ್ಲ ಸುಮ್ಮನೆ ಆದ್ರು. ಯಾರಿಗೆ ನೀವು ಕಂಪ್ಲೇಂಟ್ ಮಾಡ್ತೀರಾ ಮಾಡಿ, ಏನು ಅವ್ಯವಹಾರ ಮಾಡಿಲ್ಲ, ಊಟಕ್ಕೆ ಕೊಟ್ಟಿದ್ದೀನಿ ಅಷ್ಟರಿಗೆ, ಅಷ್ಟು ಬಿಟ್ಟರೆ ಇನ್ನೇನು ಮಾಡಿಲ್ಲ ಅಂದೆ ಸಹ. ಅವರೇ ಸುಮ್ಮನಾದ್ರು. ಅವಾಗೇನೆ ನನಗೆ ವೃದ್ಧಾಶ್ರಮನೇ ಮಾಡ್ಬೇಕಂತ ನನ್ನ ಮನಸ್ಸಿಗೆ ಬಂತು. ಅಂದ್ರೆ ಈಗ ನೀವು ಸರ್ವಿಸಲ್ಲಿ ದುಡ್ದಿರೋ ದುಡ್ಡು ಪೆನ್ಷನ್ ಆದ್ಮೇಲೆ ಅಮೌಂಟ್ ಬಂತಲ್ಲ, ಅಮೌಂಟ್ ಎಲ್ಲ ಈಗ ವೃದ್ಧಾಶ್ರಮಕ್ಕೆ ಸಹ. ಇನ್ನ ಅವರು ರಿಟೈರ್ಡ್ ಆಗಿ 8 ದಿವಸಕ್ಕೇನೆ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಬಿಟ್ಟೆ. ಅಲ್ಲಿ ವೆಂಕಟೇಶ್ ನಗರದಲ್ಲಿ ಒಂದು ದೊಡ್ಡ, ಅಲ್ಲೇ ಸ್ವಲ್ಪ ಜನ ಬಡವ್ರ ಥರ ಇದ್ರು, ಅಲ್ಲೇ ಒಂದು ದೊಡ್ಡ ಮನೆ ಒಂದು 4 ಲಕ್ಷಕ್ಕೆ ಲೀಸಿಗೆ ತಗೊಂಡ್ಬಿಟ್ಟೆ, ಒಬ್ಬ ಮುಸ್ಲಿಮ್ಸದು. ಆಮೇಲೆ ಅಲ್ಲಿ ಹೊಸದೇ ಎಲ್ಲ. ಅಲ್ಲಿ ನಾನು ವರ್ಕಿಂಗ್ ಪ್ಲೇಸಲ್ಲಿ ಇದ್ದವ್ರನ್ನೂ ಕರ್ಸ್ಕೊಂಡೆ, ಇಲ್ಲಿದ್ದವ್ರನ್ನೂ ಕರ್ಸ್ಕೊಂಡೆ. ಮೊದಲು ತುಂಬ ಕಷ್ಟ ಆಗ್ಬಿಡ್ತು ಸರ್. ಅಡುಗೆ ಮಾಡೋರು ಅವರು ಎಲ್ಲ ದುಡ್ಡು ಬಂದಿದ್ವು, ನನಗೇನು ಖುಷಿ, ಇವರಿಗೆ ಎಲ್ಲ ಖರ್ಚು ಮಾಡ್ಬೇಕಂತ. ಅದಾಯ್ತು. ಈಗ
ಚಳ್ಳಕೆರೆಯಲ್ಲಿ ಯಾವ ಪ್ರದೇಶದಲ್ಲಿದೆ ನಿಮ್ಮ? ಅದೇ ಸರ್ ಮೊದಲು ಅಲ್ಲಿ ವೆಂಕಟೇಶ್ ನಗರದಲ್ಲಿ ಮಾಡಿದ್ದೆ. ಇದು ನಮ್ಮ ತಂದೆಯವ್ರದ್ದು ಜಾಗ ಇತ್ತು ಸರ್ ಅಲ್ಲಿ ಮಂಡಿಮಠ ಮಿಲ್ ಪಕ್ಕ. ಮಂಡಿಮಠದವ್ರಿಗೆ ನಮ್ಮ ಅಪ್ಪವರೇ ಮಾರಿದ್ದು ಸರ್ಗೆ. ಅದ್ರಾಗೆ ಅರ್ಧ ಉಳಿಸ್ಕೊಂಡಿದ್ದಾರೆ ಸರ್. ಅದರಲ್ಲಿ ನಾನು ಇವಾಗ ಕಟ್ಸಿದ್ದೀನಿ ಸರ್. ನಮ್ಮ ಅಪ್ಪರಿಗೂ ಎಷ್ಟು ಜನ ವೃದ್ಧರಿದ್ದಾರೆ ಈಗ ನಿಮ್ಮಲ್ಲಿ? ಮೊದಲು ಒಂದು 30 ಜನ ಇದ್ರು ಸರ್. ಈಗ ಒಂದು ಸ್ವಲ್ಪ ಒಂದು 4-5 ಜನ ಡೆತ್ ಆದ್ರು. ಒಂದಿಬ್ಬರನ್ನ ಮನೆಗೆ ಕಳಿಸಿದೆ ಸರ್. ಎಲ್ಲ ಅಲ್ಲೇ ಗೊಬ್ಬು ಮಬ್ಬು ಮಾಡೋರು. ಒಂದು ದೊಡ್ಡ ಹಾಲ್ ಥರ ಇದೆ. ಅವರಿಬ್ಬರಿಂದ ತಿರ್ಗಿ ಎಲ್ಲರಿಗೆ ತೊಂದರೆ ಆಗುತ್ತೆ ಅಂತ ಈಗ 22 ಇದ್ದಾರೆ ಸರ್. 22 ಜನ ಇದ್ದಾರೆ. ಅವರಿಗೆ ಊಟ ವಸತಿ ಎಲ್ಲ ವ್ಯವಸ್ಥೆನೂ ಮಾಡಿ? ಎಲ್ಲ ವ್ಯವಸ್ಥೆನಿದೆ ಸರ್. ಅದು ಒಂದು 25 ಲಕ್ಷ ರಿಟೈರ್ಡ್ ದುಡ್ಡು ಬಂದಿತ್ತು. ಆ ದುಡ್ಡಿನಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಒಂದು 35,000 ಪೆನ್ಷನ್ ಬರುತ್ತೆ. ಪೆನ್ಷನ್ ಹಣನೂ ಕೂಡ ಈಗ ಅದಕ್ಕೆ ವಿನಿಯೋಗ ಮಾಡ್ತಿದ್ದೀನಿ. ನನ್ನ ಮಕ್ಕಳು ಉಂಡು ಹುಟ್ಟು ಚೆನ್ನಾಗಿದ್ದಾರೆ. ಒಬ್ಬ ಮಗಳು ಹೈಸ್ಕೂಲ್ HM ಆಗಿದ್ದಾಳೆ, ಮಗ ಇಂಜಿನಿಯರು. ಇನ್ನೊಬ್ಬ ಮಗಳು ಮನೆಯಲ್ಲೇ ಕೆಲಸ ಮಾಡ್ತಿದ್ದಾಳೆ, ಅವಳಿಗೆ ಇನ್ನೂ ಮದುವೆ ಇಲ್ಲ. ಅವ್ರ ಅಮ್ಮ ಒಳ್ಳೆ ಕೆಲಸ ಮಾಡ್ತೀಯ, ನಿನ್ನ ದುಡ್ಡು ನೀನು ಏನನ್ನ ಮಾಡಂದ್ರು ಸರ್. ಹಂಗಾಗಿ ಅವರಿಗೆ ಒಂದು ಪೈಸನೂ ನಂದು ಅಂತ ಕೊಟ್ಟಿಲ್ಲ. ನಾನೆಲ್ಲ ಇದಕ್ಕೆ ಒಳ್ಳೆ ಮಕ್ಕಳು ಸಿಕ್ಕಿದ್ದಾರೆ. ನಿಮಗೇನು ಅವ್ರು ಆರ್ಥಿಕವಾಗಿ ಅವ್ರಿಗೇನು ಸಹಾಯ ಮಾಡೋ ಅವಶ್ಯಕತೆ ಇಲ್ಲ. ಇವರಿಗೆ ಮಾಡ್ತಾ ಇದ್ದೀರಿ. ಸರಿ, ಇಷ್ಟೆಲ್ಲ ನೀವು ಮಾಡ್ತಾ ಇದ್ದೀರಲ್ಲ ಈಗ ಅಲ್ಲಿ ವೃದ್ಧಾಶ್ರಮ, ಗಣ್ಯರು ಯಾರಾದ್ರೂ ಬಂದು ವಿಸಿಟ್ ಮಾಡಿದಾರ ನಿಮ್ ಇದಕ್ಕೆ? ಅಂದ್ರೆ ರಾಜಕೀಯ ವ್ಯಕ್ತಿಗಳು ಅವ್ರು ಅದೆಲ್ಲ ಬಂದು ಏನಾದ್ರು ವಿಸಿಟ್ ಮಾಡಿದಾರ, ನೋಡಿದಾರ? ಇಲ್ಲ ಸರ್. ಒಂದ್ ಸ್ವಲ್ಪ ಸಾವುಕಾರಂತಾರ ಬಂದಾರೆ. ಏನ್ ಬೇಕಮ್ಮ ನಿನಗೆ ಅಂತಾರೆ ಸರ್. ಹಿಂಗೆ ಒಂದ್ ಸ್ವಲ್ಪ ಅಡಿಗೆ ಮನೆ ಬೇಕು, ಒಂದು ಸ್ವಲ್ಪ ಅದು ಬೇಕು ಇದು ಬೇಕು ಅಂತ ಕೇಳಿದರೆ ನಮ್ಮ ಕೈಲಿ ಆದಷ್ಟು ಮಾಡಿಬಿಡ್ತೀವಮ್ಮ ಅಂತಾರೆ. ಅಂದೋಗ್ತಾರೆ, ತಿರುಗಿ ಬರಲ್ಲ. ಗಣ್ಯರಿಗೆ ಯಾರು ಏನು ಮಾಡಿಲ್ಲ ಸರ್. ಸುಧಾಕರ್ ಸರ್, ಇವರು ರಘುಮೂರ್ತಿ ಸರ್, ಮತ್ತೆ ಪಪ್ಪಿ ಭಾಳ ಜನಕ್ಕೆಲ್ಲ ಒಳ್ಳೇದು ಮಾಡ್ತಾನೆ ಅಂತ ಅಂದ್ರು. ಹೋದೆ, ಅಮ್ಮ ನಾವು 3 ಕುತ್ಕೊಂಡು ಮಾತಾಡಿ ಹೆಲ್ಪ್ ಮಾಡ್ತೀವಮ್ಮ ಅಂದ್ರು. 3 MLAಗಳು ಅವರು ಯಾರು? ಸುಧಾಕರು, ರಘುಮೂರ್ತಿ ಸರ್, ಪಪ್ಪಿ. ಯಾರು ಏನು ಹೆಲ್ಪ್ ಮಾಡ್ಲಿಲ್ಲ. ಆಮೇಲೆ ನನ್ನ ಕೈಲಿ ಎಷ್ಟು ದಿವಸ ಎಷ್ಟು ಮಾಡಕ್ಕಾಗುತ್ತೋ ಅಷ್ಟು ಮಾಡೋಣ, ಮುಂದಿನ ದೇವ್ರಿದ್ದಾನೆ ಅಂತ ಈಗ ನಿರ್ಧಾರ ಮಾಡಿ ಮಾಡ್ತಾ ಇದ್ದೀನಿ. ಸರ್ಕಾರದ ಕೊಡ್ತಾರಂತೆ ಸರ್. ಅಪ್ಲಿಕೇಶನ್ ಹಾಕಿ ನನ್ಗೆ ಪ್ರಯತ್ನ ಮಾಡಿದೀರಿ? ಮಸ್ತ್ ಮಾಡಿದ್ದೀನಿ. ಎಲ್ಲರ ಅಪ್ಲಿಕೇಶನ್ ಹೋಗ್ತತೆ, ನಂದು ಹೋಗಲ್ಲ. ಅದು ಯಾಕೆ ಹೋಗಲ್ಲ ಗೊತ್ತಿಲ್ಲ. ಹೋದ್ ಸತಿ ಹಾಕಿದ್ದಾರೆ, ಅಲ್ಲೆಲ್ಲ ಒಂದ್ ಕಡೆ ಹಾಕಿದ್ದೆ. ಎಲ್ಲ ಐತೆ, ಎಲ್ಲ ಸೌಕರ್ಯ ಐತೆ, ಬೆನಿಫಿಷರ್ ಇಲ್ಲ, ವರ್ಕರ್ ಇಲ್ಲ ಅಂತ ಹಾಕ್ಬಿಟ್ಟಿದ್ದಾನೆ ಅಪ್ಲಿಕೇಶನ್ನು. ಅಯ್ಯೋ ಎಂತ ಕೆಲಸ ಮಾಡಿದ್ರಿ, ಸರಿ ಬಂದ್ಬಿಡೋದು ಅಂತ ಅವರು ಆಫೀಸರ್ ಅಂದ್ರು. ಇಷ್ಟು ದಿವಸ ಇಲ್ದಿದ್ದು ಇವಾಗ ಹೆಂಗೆ ಅನ್ಕೊಂಡು ನಾನು ಸುಮ್ಕಾದೆ. ಈಗ ನಿಮಗೇನು ತೊಂದರೆ ಆಗ್ತಾ ಇಲ್ವಾ? ಈಗ ಅದನ್ನ ನಡೆಸಲಿಕ್ಕೆ ಆರ್ಥಿಕವಾಗಿ ಏನು ಸಮಸ್ಯೆ ಇಲ್ಲ? ತೊಂದ್ರೆನೇ ಸರ್. ವರ್ಕರ್ ಇರ್ಬೇಕಲ್ಲ ತುಂಬಾ. ಆ ಕೆಲ್ಸಗಳೆಲ್ಲ ನಾವೇ ಮಾಡ್ಕೊಂಡು, ಪಾಪ ಅಲ್ಲಿರೋರ್ನ ಗೋಳೊಯ್ಕೊಂಡು, ಸ್ವಲ್ಪ ದಿಮ್ಗಿದ್ದವ್ರನ್ನ ಕರ್ಕೊಂಡು ತರಕಾರಿ ಮಾಡೋದು, ಅದು ಅಡಿಗೆ ಮಾಡಿಟ್ಟು ಬಡಿಸಿ ಬಂದೇವು ನೋಡ್ರಿ ಸಾ. ಈಗ ಸರಿ, ಈಗ ಸರ್ಕಾರದಿಂದ ಏನಾದ್ರೂ ಹೆಲ್ಪ್ ತಗೋಬೇಕು ಅನ್ನೋ ಉದ್ದೇಶ ಇದೆಯೋ ನಿಮ್ಗೆ? ಇದೆ ಸರ್. ಅಥವಾ ನನ್ ದುಡ್ಡಲ್ಲೇ ಮಾಡ್ಕೊಂಡು ಹೋಗ್ತೀನಿ ಅನ್ನೋದೇನಾದ್ರೂ ಇದೆಯೋ? ನಾನಿರೋ ತನಕ ಮಾಡ್ತೀನಿ. ನನ್ನಂಗ ದುಡ್ಡು ಹಾಕಿ ಮಾಡೋರ್ ಬೇಕಲ್ಲ ಸರ್. ಅಂದ್ರೆ ಈಗ ನಿಮ್ಗೆ ಸರ್ಕಾರದ ಹೆಲ್ಪ್ ಬೇಕು. ಅದು ತಲಾಂತರಕ್ಕೂ ನಮ್ಮ ಅಪ್ಪನ ಹೆಸರು ಇರ್ಬೇಕು ಸರ್. ಗಂಡ್ ಮಕ್ಳಿಲ್ಲ, ನಮ್ಮ ಅಪ್ಪನ ಹೆಸರು ಇರ್ಬೇಕು. ಅದು ಎಷ್ಟೋ ಜನಗಳಿಗೆ, ಮುಂದೆ ಬರೋರಿಗೆ ಅನುಕೂಲ ಆಗ್ಬೇಕು. ಏನೇನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ ಅಲ್ಲಿ? ನೀರಿಂದ ಆಯ್ತು, ಊಟ, ಬಿಲ್ಡಿಂಗ್, ಸ್ವಂತ ಬಿಲ್ಡಿಂಗು, ಆಮೇಲೆ ಟಾಯ್ಲೆಟ್ಗಳು, ಬಾತ್ರೂಮು, ಸೋಲರು, ಸಿಂಟೆಕ್ಸು, ಒಂದು ಅಡಿಗೆ ಮನೆ ಮಾತ್ರ ಸೀಟ್ ಹಾಕೊಂಡು ಸ್ವಲ್ಪ ಅದು ಮಾಡ್ತಾ ಇದ್ದೀನಿ. ಇನ್ನಿದ್ದೆಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿ ನಡೀತಾ ಇದೆ. ಸರ್ಕಾರದಿಂದ ಸ್ವಲ್ಪ ಸಹಾಯ ಬೇಕು ಸರ್. ಅನ್ನಿಸ್ತಾ ಇರೋದೇನು, ನನಗೆ ಕೊಡ್ದಿದ್ರು ಅಷ್ಟೇ, ಆ ವರ್ಕರ್ಗಳಿಗೆ ಒಂದು ಜೀವನ ಆಗುತ್ತೆ. ಅವ್ರು ಎಷ್ಟು ದಿವಸ ಅಂತ ಹಂಗೆ ಮಾಡ್ತಾರೆ ಸರ್. ಈಗ ಸಂಬಳ ಅವರೆಲ್ಲ ನೀವೇ ಕೊಡ್ತಾ ಇದ್ದೀರಿ? ಒಂದ್ 2-2 ಸಾವಿರ ಕೊಡ್ತಿದ್ದೆ ಸರ್. ಬರ್ತಾ ಒಂದು ಇಬ್ಬರು ಬಿಟ್ರು. ಆಮೇಲೆ ಒಬ್ಬರಿಗೆ 5,000 ಕೊಡ್ತಿದ್ದೆ. ಈ ಕಾಲದಾಗೆ ಈ ರೇಟ್ನಾಗೆ ಅವ್ರಿಗೆ ಜೀವನ ಆಗ್ಬೇಕಲ್ಲ ಸರ್. ನಡಿಬೇಕಲ್ಲ. ಹಂಗಾಗಿ ಪಾಪ ಅವರು ಅಷ್ಟಕ್ಕೇನೆ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ನನ್ನ ಆಗ್ಬೇಕು. ಅವರು ಗೌರ್ಮೆಂಟ್ ಅನುದಾನ ಬಂದ್ರೆ ಅವ್ರ ಕೆಲಸ ಅವರು ಚೆನ್ನಾಗಿ. ಈಗ ಗೌರ್ಮೆಂಟ್ ನಿಂದ ಅನುದಾನ ಕೊಡಬೇಕು, ನಿಜ. ನೀವು ಮಾಡ್ತಾ ಇರೋದು ನಿಜವಾಗ್ಲೂ ಒಳ್ಳೆ ಸುತ್ತಾರೆ ಕೆಲಸ. ನಿವೃತ್ತಿ ಆಗಿರೋ ದುಡ್ಡೆಲ್ಲ ಅದಕ್ಕೆ ಹಾಕಿ ಮಾಡ್ತಾ ಇದೀರಿ ಅಂದ್ಮೇಲೆ
ಸಮಾಜ ನಿಮ್ಮನ್ನು ಗುರುತಿಸ್ಬೇಕು, ಅದು ಕೆಲಸ ಆಗಬೇಕು. ಬಹುಶಃ ನನಗನ್ಸಿದ ಮಟ್ಟಿಗೆ ನೀವು ಸರಿಯಾದ ಮಾರ್ಗದಲ್ಲಿ ಅಪ್ರೋಚ್ ಮಾಡಿಲ್ಲೇನೋ, ಅಪ್ಲಿಕೇಶನ್ ಅದೆಲ್ಲ ಹಾಕಿದ್ದೆ ಹಾಕಿದೀನಿ, ಪ್ರತಿ ವರ್ಷ ಹಾಕಿದೀನಿ. ಯಾಕಂದ್ರೆ ಅನಾಥಾಶ್ರಮ ವೃದ್ಧಾಶ್ರಮ ಅಂದ್ರೆ ಎಲ್ಲಿಲ್ಲದ ಒಂದು ಹೆಲ್ಪ್ ಮಾಡುವಂತ ಒಂದು ಮನೋಭಾವ ಎಲ್ಲ ಕಡೆಗೂ ಇದೆ. ಅದೇ ಕೆಲವರು ಮಾಡ್ತಿದಾರೆ ಸರ್, ಕೆಲವ್ರು ಅಂದ್ರೆ ಶೆಟ್ರು, ಜೈನರು, ಹಿಂಗೆ ತಿಳಿದವ್ರು ಏನನ್ನ ವೆಡ್ಡಿಂಗ್ ಆನಿವರ್ಸರಿ, ಬರ್ತ್ಡೇ ಬಂದು ಊಟ ಕೊಟ್ಟು ಅಲ್ಲೇ ಸೆಲೆಬ್ರೇಟ್ ಮಾಡಿ, ಅಲ್ಲೇ ಊಟ ಮಾಡಿ, ಅವ್ರ ಜೊತೆಗೆಲ್ಲ ಎಲ್ಲಡಿಕೆಗಳು ಹಾಕೊಂಡು ಅವ್ರನ್ನೂ ಖುಷಿ ಪಡಿಸ್ಕೊಂಡು. ಇತ್ತೀಚೆಗೆ ಅದು ಸ್ವಲ್ಪ ಜಾಸ್ತಿ ಆಗಿದೆ. ಕೆಲವು ಶ್ರೀಮಂತರು ಬರ್ತ್ಡೇನು ಕೂಡ ಅಲ್ಲೇ ಬಂದು ಆಚರಿಸ್ತಾರೆ, ಅವ್ರ ಎದುರಿಗೆ ವೆಡ್ಡಿಂಗ್ ಆನಿವರ್ಸರಿ ಎಲ್ಲ ಮಾಡ್ಕೊಳ್ತಿರ್ತಾರೆ. ಅದು ಕೂಡ ನಿಮ್ಮಲ್ಲಿ ನಡೀತಾ ಇದೆ ಸರ್, ನಡೀತಾ ಇದೆ. ಆಮೇಲೆ ಈ ಪೂಜೆ ಗೀಜೆ ಮಾಡಿದ್ರೆ, ಊಟ ಉಳಿದ್ರೆ ಕಳಿಸ್ಕೊಡ್ತಾರೆ. ಇತ್ತೀಚೆಗೆ ಬಹಳ ಸ್ವಲ್ಪ ಹೆಲ್ಪ್ ಆಗಿದೆ ಸರ್, ಹೆಲ್ಪ್ ಆಗ್ತಾ ಇದೆ. ಮಂಜುಳಮ್ಮ ಅವರೇ, ಈಗ ಇವು ಬನಶ್ರೀ ವೃದ್ಧಾಶ್ರಮನ ನಡೆಸ್ತಾ ಇದಿರಲ್ಲ ನೀವು, ಭವಿಷ್ಯದಲ್ಲಿ ನಿಮ್ಮ ಯೋಜನೆಗಳು ಏನಿದಾವೆ, ಏನ್ ಮಾಡಬೇಕು ಅನ್ಕೊಂಡಿದ್ದೀರಿ ಮುಂದೆ? ಏನಿಲ್ಲ ಸರ್, ಅಲ್ಲಿ ಕಸ ಗುಡಿಸಿ ಪಾತ್ರೆ ತೊಳೆದು ಅವ್ರನ್ನೆಲ್ಲ ನೋಡಿ ಅವ್ರಿಗೊಬ್ಬು ಮಬ್ಬು ಎಲ್ಲ ಮಾಡಿ ಇಷ್ಟು ಮಟ್ಟಿಗೆ ತಂದಿದ್ದೀನಿ. ಇದು ತಲಾಂತರಕ್ಕೂ ಮುಂದುವರಿಬೇಕು, ಅದು ಮುಂದುವರಿಬೇಕು ಅನ್ನೋ ಕೂಡ ಬಹಳ ಜನಗಳಿಗೆ ಆಶ್ರಯ ಕೊಡ್ಬೇಕು, ಬಹಳ ಜನ ಚೆನ್ನಾಗಿ ಇಟ್ಕೋಬೇಕು. ನಾವು ಚೆನ್ನಾಗಿ ಇಟ್ಕೊಂಡ್ರೆ ಅವ್ರು ಇರ್ತಾರೆ. ಚೆನ್ನಾಗಿ ಅವ್ರಿಗೆ ಯಾವ್ದು ತೊಂದರೆ ನೋವಿಲ್ದಂಗೆ ಈ ಸಂಧ್ಯಾ ಕಾಲದಲ್ಲಿ ಚೆನ್ನಾಗಿರ್ಲಿ ಅವರು, ಆ ಉದ್ದೇಶದಿಂದಾನೇ ನಾನು ಮಾಡಿ. ನಿಮ್ಮ ವೃದ್ಧಾಶ್ರಮದ ದಿನಚರಿ ಹೇಳಿ ಸ್ವಲ್ಪ ನೋಡೋಣ. ಬೆಳಗಿನಿಂದ ಸಂಜೆವರೆಗೂ ಏನೇನಾಗುತ್ತೆ? ಸಂಜೆವರೆಗೆ ಇನ್ನ ಮಲಗಿರ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ, ಯೋಗಾಸನ ಅವು ಯಾವಿಲ್ಲ ಸಹ ವಾಕಿಂಗ್ ಮಾಡ್ತಾರೆ. ವಾಕಿಂಗ್ ಮಾಡೋದಕ್ಕೆ ಪ್ಲೇಸ್ ಇದೆ, ಓಡಾಡ್ತಾರೆ. ಆಮೇಲೆ ಪೇಪರ್ ಓದ್ತಾರೆ. ಆಮೇಲೆ ಟೀ ಕುಡಿತಾರೆ ಸರ್. ಬೆಳಗಿನ ತಿಂಡಿ ವ್ಯವಸ್ಥೆ ಏನ್ ಮಾಡ್ತಾರೆ? ತಿಂಡಿ ವ್ಯವಸ್ಥೆ ಏನಿಲ್ಲ ಸರ್, ಸಾರು ಮುದ್ದೆ ಅನ್ನ 10 ಗಂಟೆ ಒಳಗೆ ಇಟ್ಬಿಡ್ತೀವಿ. ಅವ್ರು ಅದನ್ನೇ ಇಷ್ಟಪಡೋದು, ತಿಂಡಿ ಇಷ್ಟಪಡಲ್ಲ. ಅನಿವಾರ್ಯ ತರಕಾರಿ ಗಿರ್ಕಾರಿ ಏನನ್ನ ಇಲ್ದಿದ್ರೆ, ಆಮೇಲೆ ಹೊಟ್ಟೆ ಹಸ್ಕೊಂಡ್ರು ಅಂದ್ರೆ ಈ ಸೊಪ್ಪಿನ ಸಾರು ಉದಕ ಅವೆಲ್ಲ ಮಾಡ್ಬೇಕಾದ್ರೆ ಟೈಮ್ ಜಾಸ್ತಿ ತಗೊಂಬತ್ತೆ. ಅಂತ ದಿವಸ ಉಪ್ಪಿಟ್ಟು ಚಿತ್ರಾನ್ನ ಅಂತ ಮಾಡ್ತೀವಿ. ಮಧ್ಯಾಹ್ನಕ್ಕೆ ಮುದ್ದೆ ಸಾರು ಅನ್ನ ಒನ್ ಟೈಮ್. ಆಮೇಲೆ ಮಧ್ಯಾಹ್ನ ಅನ್ನ ಸಾರು, ಸಾಯಂಕಾಲ ಅನ್ನ ಸಾರು. ಅವ್ರಿಗೆ ಊಟಕ್ಕೆ ಇಟ್ಟು ಇಡಿಸಿ ನಾವು ಮನೆಗೆ ಹೋಗ್ತೀವಿ. ಸಂಜೆ ಸ್ನಾಕ್ಸ್ ಟೀ? ಸಂಜೆ ಟೀ ಇಲ್ಲ, ಒಂದೇ ಸರಿ ಟೀ. ರಾತ್ರಿ ಊಟ? ರಾತ್ರಿ. ಹೌದು. ಈಗ ಅಲ್ಲಿ ವೃದ್ಧಾಶ್ರಮ ಅಂದ್ಮೇಲೆ ಸ್ವಲ್ಪ ವಯಸ್ಸಾದವರು ಇದ್ದೇ ಇರ್ತಾರೆ. ಅವ್ರಿಗೆ ಮನೋರಂಜನೆಗೆ ಏನ್ ಮಾಡ್ಕೊಂಡಿದ್ದೀರಿ? ಮನೋರಂಜನೆ ಟಿವಿ ಐತೆ, ನಮ್ ಸರ್ ಇದ್ದಾರೆ ಗೋವಿಂದಪ್ಪರು. ನಾವು ಅವ್ರ ಜೊತೆ ಸೇರ್ಕೊಂತೀವಿ, ಹಾಡುಗಳು ಹೇಳ್ತೀವಿ, ಅವರು ಹೇಳ್ತಾರೆ. ಹಂಗೆ ಅಲ್ಲ, ಅವರಲ್ಲಿರುವ ಒಂದು ಪ್ರತಿಭೆಗೆ ಏನಾದ್ರು ಹೆಲ್ಪ್ ಮಾಡಿದೀರಾ ಅಂತಂದ್ರೆ ಅದ್ರಲ್ಲಿ ಯಾರಾದ್ರೂ ಆಡ್ತಾರೆ. ಅಷ್ಟೊಂದು ಚೆನ್ನಾಗಿ ಆಡೋರು ಏನಿಲ್ಲ. ಅವ್ರ ಜೊತೆಗೆ ನಮ್ ಜೊತೆಗೆ ಆಡೋರು ಇದಾರೆ, ಒಟ್ಟು ಖುಷಿ. ಆಮೇಲೆ ಒಬ್ರು ಅಕ್ಕಮ್ಮ ಅಂತ ಇದ್ರು, ಅವರು ಇದು ಆರ್ಕೆಸ್ಟ್ರಾ ಸಿಂಗರ್ ಅಕ್ಕಮ್ಮ. ಎಲ್ಲ ಚೆನ್ನಾಗಿ ಒಂದ್ ಮನೆಯವ್ರ ತರ ಎಲ್ಲ ಚೆನ್ನಾಗಿದ್ವಿ ಸರ್, ಚೆನ್ನಾಗಿದ್ದೀವಿ. ಶಿವರಾತ್ರಿ ಹಬ್ಬಗಳೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಮತ್ತೆ ರಾಷ್ಟ್ರೀಯ ಹಬ್ಬಗಳನ್ನೆಲ್ಲ ಮಾಡ್ತೀವಿ ಸರ್. ಧ್ವಜ ನನ್ನ ಸ್ಟೂಡೆಂಟ್ಗಳು ಬರ್ತಾರೆ, ಅವರೇ ಎಲ್ಲ ಅರೇಂಜ್ ಮಾಡ್ತಾರೆ. ಹಳೆ ಸ್ಟೂಡೆಂಟ್ ಇವ್ರನ್ನ ಎಲ್ಲ ಕರ್ಕೊಂಡೋಗಿ ಕುಂದಿರ್ಸ್ಕೊಂಡು ಎಲ್ಲ ಹಾಡುಗಳು ಇಟುಗಳು ಹೇಳಿ ನನಗೆ ತಿಳಿದಿದ್ದು ಸ್ವಾತಂತ್ರ್ಯದ ಬಗ್ಗೆ ಹೇಳ್ತೀನಿ. ಸ್ವಾತಂತ್ರ್ಯದ ಬಗ್ಗೆ ಹಿಂಗೆಲ್ಲ ಕಷ್ಟಪಟ್ಟು ನಮ್ಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಅಂತೆಲ್ಲ. ಮಂಜುಳಮ್ಮರೇ, ಒಟ್ಟಿನಲ್ಲಿ ನಿಜಕ್ಕೂ ನೀವು ಕೋಟೆನಾಡಿನ ಸಾಧಕರು ಅಂದ್ರೆ ಖಂಡಿತ ತಪ್ಪಾಗಲಾರ್ದು. ಒಬ್ಬ ಹೆಣ್ಮಗಳಾಗಿ, ಸರ್ಕಾರಿ ನೌಕರರಾಗಿ, ನಿವೃತ್ತಿ ಆಗಿರೋ ದುಡ್ಡನ್ನೆಲ್ಲ ಇದಕ್ಕೆ ವ್ಯಯ ಮಾಡ್ತಾ ಇದ್ದೀರಿ. ನಿಜಕ್ಕೂ ನೀವು ಮೆಚ್ಚತಕ್ಕಂಥ ಕೆಲಸ ಇದು, ಸಮಾಜ ಮೆಚ್ಚತಕ್ಕಂಥ ಕೆಲಸ. ನಿಮ್ಮ ಆಸೆ ಈಡೇರಲಿ. ಯಾರಾದರೂ ಪುಣ್ಯಾತ್ಮರು ನಿಮ್ಮ ಒಂದು ಬನಶ್ರೀ ವೃದ್ಧಾಶ್ರಮವನ್ನು ಗಮನಿಸಿ ಸರ್ಕಾರದಿಂದನೂ ಕೂಡ ನಿಮಗೆ ಹೆಲ್ಪ್ ಸಿಗಲಿ. ನೀವು ಅಂದ್ಕೊಂಡ ಹಾಗೆ ನಿಮ್ಮ ನಿಧನದ ನಂತರವೂ ಕೂಡ, ಮರಣದ ನಂತರವೂ ಕೂಡ ಅದು ಚಿರಸ್ಥಾಯಿಯಾಗಿ ಉಳಿಲಿ. ನಾವು ಕೂಡ ಸಾಧ್ಯವಾದಷ್ಟು ನಮ್ಮ ಒಂದು ವಾಹಿನಿಯ ಮೂಲಕ ನಿಮ್ಮ ಬನಶ್ರೀ ವೃದ್ಧಾಶ್ರಮದ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯುವಂಥ ಪ್ರಯತ್ನನೂ ಕೂಡ ನಾವು ಮಾಡ್ತೀವಿ. ನಿಜಕ್ಕೂ
ನಿಮ್ಮನ್ನು ಭೇಟಿಯಾಗಿ ಭಾಳ ಸಂತೋಷ ಆಯಿತು. ಇಲ್ಲಿ ಮೆಚ್ಚತಕ್ಕಂಥದ್ದು ಏನು ಅಂದರೆ, ಪೆನ್ಷನ್ ಬಂತು ಅಂದರೆ, ದುಡ್ಡು ಬಂತು ಅಂದರೆ ಅದನ್ನು ಕಿತ್ತುಕೊಳ್ಳುವಂಥ ಮಕ್ಕಳು ಭಾಳಷ್ಟು ಜನ ಇದ್ದಾರೆ ಇವತ್ತು. ನನ್ನ ಪಾಲಿಗೆ ಇಷ್ಟು ಕೊಡು, ನನಗಿಷ್ಟು ಕೊಡು, ಹಾಗೆ ಅಂತ. ನಿಮ್ಮ 3 ಮಕ್ಕಳು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ದಂಗೆ, ಆಯ್ತಮ್ಮ ಒಳ್ಳೆ ಕೆಲಸ ಮಾಡ್ತಿದೆಯಾ ಮಾಡು ಅಂತ ಹೇಳ್ತಾ ಇದ್ದಾರೆ. ನಮ್ಮ ವಾಹಿನಿಯ ಮೂಲಕ ಅವ್ರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಬನಶ್ರೀ ಇನ್ನಷ್ಟು ಸಾಕಷ್ಟು ಬೆಳೀಲಿ ಅಂತ ನಮ್ಮ BC ಸುದ್ದಿ ವಾಹಿನಿಯ ಪರವಾಗಿ ನಿಮಗೆ ಶುಭ ಕೋರ್ತಾ ಇದ್ದೀವಿ. ಬಂದು ನಮ್ಮ ಚಾನಲ್ನಲ್ಲಿ ಕುಳಿತು ನಿಮ್ಮ ಸಾಧನೆಯನ್ನು ಹೇಳಿಕೊಂಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಆಗಲಿ ಸರ್. ನೀವು BC ಸುದ್ದಿ ವಾಹಿನಿಯವರು ನನ್ನನ್ನು ಕರೆದು ನಿಮ್ಮ ವಾಹಿನಿಯ ಮುಖಾಂತರ ನನ್ನ ಪ್ರಚಾರ ಮಾಡಿ, ನೀವೆಲ್ಲರೂ ನನ್ನನ್ನು ಪ್ರೀತಿಯಿಂದ ಗೌರವಿಸಿ, ನನ್ನ ಆ ಒಳಗಡೆ ಇರ್ತಕ್ಕಂಥ ಆಸೆಗಳನ್ನ ಹೊರಗೆ ತಂದು ನಾವು ಕೈಲಾದಷ್ಟು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲ ಸುದ್ದಿ ಚಾನೆಲನ್ನು ಪ್ರಮುಖರಿಗೂ ಮತ್ತು ತಮಗೂ ತುಂಬ ಹೃದಯದ ನನ್ನಲ್ಲಿ ಇರ್ತಕ್ಕ ವೃದ್ಧರ ಪರವಾಗಿ ಮತ್ತು ನನ್ನಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ಕರ್ ಪರವಾಗಿ, ನನ್ನ ವೈಯಕ್ತಿಕವಾಗಿ ಈ ಸುದ್ದಿ ದೊಡ್ಡ ಸುದ್ದಿವಾಹಿನಿಯಾಗಿ ಬೆಳೀಲಿ. ಏನು ಸಮಾಜದ ಅಂಕು ಡೊಂಕು, ಕೆಟ್ಟದ್ದು ಒಳ್ಳೆಯದು ಏನಾದರೂ ಸರಿಪಡಿಸ್ಬೇಕಾದ್ರೆ ನಿಮ್ಮ ವಾಹಿನಿಗಳೇ ಮುಖ್ಯವಾಗಿ ಕೆಲಸ ಮಾಡ್ತಿರೋದು. ಅಂತಹ ಕೆಲಸನ ನೀವು ಮಾಡ್ತಾ ಇದ್ದೀರಾ. ಈ ನನ್ನಂಥ ಸುಪ್ತವಾಗಿ ಎಲ್ಲೋ ಎಲೆಮರೆ ಕಾಯಿ ಆಗಿರ್ತಕ್ಕಂಥ ಈ ಸಾಧಕರನ್ನು ಗುರುತಿಸಿ ನೀವು ವಾಹಿನಿಗೆ ತಂದು ಆದಷ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೀರಾ, ಮಾಡ್ತಾನೆ ಇದ್ದೀರಾ, ಮುಂದೂ ಮಾಡ್ತೀರಾ ಅಂತ ಹೇಳ್ತಾ ನನ್ನ ಇಲ್ಲಿ ಕರೆಸಿ ಇಷ್ಟೆಲ್ಲ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ನಿಮ್ಮೆಲ್ಲ ಸುದ್ದಿವಾಹಿನಿಯವರಿಗೂ ತುಂಬ ಹೃದಯದ ನಮಸ್ಕಾರಗಳನ್ನು ಹೇಳ್ತಾ. ವೀಕ್ಷಕರೇ, ಮುಂದಿನ ವಾರ ಮತ್ತೊಬ್ಬ ಸಾಧಕರೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.